ಬೈ ದ ವೇ ಹನ್ಸಿಕಾ, ನಿನ್ನ ಹಸ್ಬೆಂಡ್ನ ಯಾಕೆ ಕರ್ಕೊಂಡು ಬಂದಿಲ್ಲ? ಅವಳು ಈಗ ನನ್ನ ಥರನೇ ಹ್ಯಾಪಿಲಿ ಸಿಂಗಲ್. ವಾಟ್? ಹೌ? ನನಗೆ ಗಂಡನ ಕಂಟ್ರೋಲ್ ಮಾಡೋಕ್ಕೆ ಬರಲ್ಲ. ಹೊಸು ಅಕ್ಷಯ್ ಥರ ಹೊಂದ್ಕೊಂಡಿರೋಕ್ಕೂ ಬರಲ್ಲ. ನಿನ್ನ ಥರ ವಿಶಾಲ ಹೃದಯ ನಂಗಿಲ್ಲ. ವಿಜಯ್ಗೆ ಡಿವೋರ್ಸ್ ನೋಟಿಸ್ ಕೊಟ್ಟೆ, ಮೊದಲು ಒಪ್ಕೊಂಡಿಲ್ಲ, ಆಮೇಲೆ ಒಪ್ಕೊಂಡ. ಇವಾಗ ನಾನು ಬಿಂದಾಸ್. ನೀನು ಬಿಂದಾಸು. ವಿಜಯ್ ಅವಳ ಬಗ್ಗೆ ಇವಳ್ಯಾಕೆ ತಲೆ ಕೆಡ್ಸ್ಕೊತಾಳೆ? ಬಟ್ ಅವನ ಬಗ್ಗೆ ಸ್ವಲ್ಪನಾದರೂ ಕನ್ಸರ್ನ್ ಇರಲೇಬೇಕಲ್ವಾ? ಕನ್ಸಲ್ಲಿ ಇದ್ದಿದ್ದಕ್ಕೆ ನಾನು ಡಿವೋರ್ಸ್ ಕೊಟ್ಟಿದ್ದ ಅಮೃತ. ಬಟ್ ಅವ್ರು ಅದನ್ನು ಹೇಗೆ ರಿಸೀವ್ ಓಹ್, ಎಲ್ರು ರೂಟ್ ಆಗೋಯ್ತಾ? ಸರಿ, ಹಾಕಿದ್ರೆ ವಿಲ್ ಲೀವ್, ಹೊರಡೋಣ? 5 ಮಿನಿಟ್ಸ್ ವೆಯ್ಟ್ ಮಾಡಿ, ಎಲ್ಲರೂ ಒಟ್ಟಿಗೆ ಹೊರಡೋಣ. ಆಲ್ ರೈಟ್, ಜಸ್ಟ್ 2 minutes. ಐ ಯೂಸ್ ವಾಶ್ರೂಮ್ ಅನ್ಕ. ಸಂಜೀವ್, ಹ್ಯಾವ್ ಅ ಸೀಟ್, ಕುತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಇಷ್ಟೊತ್ತು ಕೂತೇ ಇದ್ನಲ್ಲ. ಮಿಸ್ಟರ್ ಸಂಜೀವ್, ನೀವು ಏನು ಓದಿರೋದು? B.Ed ಮಾಡಿದ್ದೀನಿ. ಓ, B.Ed? ನಾನೆಲ್ಲೋ ನೀವು PhD ಎಲ್ಲ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ನೆವರ್ ಮೈಂಡ್. ಎಕ್ಸ್ಕ್ಯೂಸ್ ಮೀ, ಐ ವಿಲ್ ಕಮ್ ಬ್ಯಾಕ್. ಸರ್, ಬಿಲ್ ಪೇ ಮಾಡಿ. ಹಾಂ, 22,000ನಾ? ಸರ್, ಬಿಲ್ ಪೇ ಮಾಡಿ. ಸಂಜೀವ್, ಇನ್ನೂ ಬಿಲ್ ಪೇ ಆಗಿಲ್ವಾ? ಇಲ್ಲ, ಈಗ ಪೇ ಮಾಡ್ತೀನಿ, ಚೆಕ್ ಮಾಡ್ತಿದ್ದೆ ಅಷ್ಟೇ. ಸರ್, ಇದು ಕ್ಯಾಶ್ ಕೊಡಬೇಕಾ ಅಥವಾ ಕಾರ್ಡಾ? ಕ್ಯಾಶು, ಕಾರ್ಡು, UPI, ರೆಸ್ಟೋರೆಂಟ್ ಆ್ಯಪ್ ಯಾವ್ದಾರು ಆಗುತ್ತೆ. ರೆಸ್ಟೋರೆಂಟ್ ಆ್ಯಪಾ? ಹಾಂ ಸರ್, ಆ್ಯಪಲ್ಲಿ ಪೇ ಮಾಡ್ಬೋದು. UPI ಮಾಡ್ತೀನಿ. ಹಾಂ, ಮಾಡಿ. ಸ್ಕ್ಯಾನರ್ ಕೊಡಿ. ಅಯ್ಯೋ, ನನ್ನ ಅಕೌಂಟಲ್ಲಿ ಅಷ್ಟೊಂದು ದುಡ್ಡೇ ಇಲ್ವಲ್ಲ, ಏನು ಮಾಡಲಿ ಇವಾಗ? ಬಿಲ್ ಎಷ್ಟಾಯಿತು? ಅಮೃತ ಅವರೇ, ಅಲ್ಲ, ಏನು ಮಾಡ್ತಾ ಇದ್ದೀರಾ? ದಿಸ್ ಟೈಮ್ ಐ ವಿಲ್ ಪೇ, ನೆಕ್ಸ್ಟ್ ಟೈಮ್ ನೀನು ಪೇ ಮಾಡುವಂತೆ. ಅಕ್ಷಯ್, ಮೋಸ್ಟ್ಲಿ ಅಮ್ಮು ಗಂಡನ ಹತ್ರ ಬಿಲ್ ಪೇ ಮಾಡೋಕ್ಕೆ ದುಡ್ಡಿರಲಿಲ್ಲ ಅನಿಸುತ್ತೆ. ಅದಕ್ಕೆ ಅಮ್ಮು ಬರೋ ತನಕ ವೆಯ್ಟ್ ಮಾಡ್ತಿರೋದು. ಡೋಂಟ್ ಬಿ ಸೊ ಜಜ್ಮೆಂಟಲ್ ವಸುದಾ. ಮೋಸ್ಟ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬೇಕು. ಆದರೂ ಅಮ್ಮುಗೆ ಇನ್ನು ಯಾವ ಥರನೂ ಮ್ಯಾಚ್ ಆಗ್ತಿಲ್ಲ. ಇವನ್ನ ಅಮ್ಮು ಯಾಕೆ ಮದುವೆ ಆದ್ಲು ಅನ್ನೋದೇ ನನ್ನ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ. ಬರ ಆಯ್ತು, ಓಕೆ, ಹೊರಡೋಣ. ಸಂಜೀವ್, ಈ ಥರ ನೀವು ಲಂಚ್ಗೆ, ಔಟಿಂಗ್ಗೆ ಅಡ್ವಾನ್ಸಾಗಿ ಬಜೆಟ್ ಹಾಕ್ತೀರಾ? ಈ ಮೂವೀಸಲ್ಲಿ ತೋರಿಸ್ತಾರಲ್ಲ, ಮಿಡಲ್ ಕ್ಲಾಸ್ ಪೀಪಲ್ ಬಸ್ ಟಿಕೆಟ್ ಕೂಡ ಲೆಕ್ಕ ಹಾಕೋದು. ನೀವು ಮೊದಲೇ ಮ್ಯಾಥ್ಸ್ ಟೀಚರ್ ಬಿಡಿ, ನೀವು ಇನ್ನೂ ಜಾಸ್ತಿನೇ ಲೆಕ್ಕ ಹಾಕ್ತೀರಾ. ಬಜೆಟ್ ಅನ್ನೋದು ಬರೀ ಮಿಡಲ್ ಕ್ಲಾಸ್ ಅವ್ರು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಬಿಸ್ನೆಸ್ ಮ್ಯಾನ್ ಆದರೂ ಬಜೆಟ್ ಮಾಡ್ಕೊಳ್ಳೇಬೇಕಲ್ಲ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್ ಅಮ್ಮು. ಬಟ್ ಪರವಾಗಿಲ್ಲ, ಹೊಸ ಲೈಫ್ಗೆ ನೀನು ಬೇಗನೆ ಹೊಂದ್ಕೊಂಡಿದ್ಯಾ. ಹೊರಡೋಣ? ಹಾಂ, ಹೊರಡೋಣ. ಏನಾಯಿತು? ಅದು ಕಣ್ಣು ಉರಿತಾ ಇತ್ತು, ಧೂಳು ಹೋಗಿದೆ ಅನಿಸುತ್ತೆ. ಎಲ್ಲಿ?
ಅವ್ರಿಗೆ ನನ್ನ ಮೇಲೆ ಎಷ್ಟೊಂದು ಕಾಳಜಿ ಇದೆ. ಯಾರತ್ರ ನನ್ನ ಏನಾದರೂ ಅಂದರೆ ಸಹಿಸ್ಕೊಡೋದಿಲ್ಲ. ನನ್ನ ಮರ್ಯಾದೆಗೆ ಸ್ವಲ್ಪನೂ ಧಕ್ಕೆ ಆಗಿಬಿಡಲ್ಲ. ಅಮೃತ ಅವ್ರು ಖಂಡಿತ ನನ್ನ ಯಾವತ್ತಿಗೂ ಯಾರ ಮುಂದೆನೂ ಬಿಟ್ಕೊಡೋದಿಲ್ಲ. ಒಂದು ನಿಮಿಷ ನನ್ನ ಜೊತೆ ಬಾ. ಎಲ್ಲಿಗೆ ಹೇಳ್ತೀನಿ, ಬಾ ಕಪ್. ಏನು ಮೇಡಮ್ ಮಾತಾಡಬೇಕು ಅಂತ ಕರ್ಕೊಂಬಂದ್ರಿ? ಹಾಂ, ಐ ಆಮ್ ರಿಯಲಿ ವೆರಿ ಸರ್ಪ್ರೈಸ್ಡ್. ಅಂದರೆ ನೀನು ಎಷ್ಟು ಕನ್ಸರ್ನಿಂದ ಎಷ್ಟು ಕೇರಿಂದ ನಿನ್ನ ಗಂಡನ ನೋಡ್ಕೋತೀಯ ಅಲ್ವಾ? ಇಸ್ ರಿಯಲಿ ವೆರಿ ಲಕ್ಕಿ. ಹಾಗೇನಿಲ್ಲ. ನೋ ನೋ ನೋ, ಈ ಥರ ಹೆಂಡತಿ ಸಿಗಲಿ ಅಂತಲೇ ಎಲ್ಲ ಗಂಡಸರು ಬೇಡ್ಕೋತಾರೆ. ಹಿ ಈಸ್ ಆ್ಯಕ್ಚುಲಿ ಲಕ್. ಆದರೆ ನಿಮ್ಗೊಂದು ಪ್ರಶ್ನೆ ಕೇಳಮ್ಮ. ಏನು? ನಿನಗೂ ಇಷ್ಟೇ ಕನ್ಸರ್ನ್ ಅವ್ರ ಕಡೆಯಿಂದ ಸಿಗುತ್ತಾ? ಅಂದರೆ ಕಣ್ಣಿಗೆ ಧೂಳು ಬಿದ್ದಾಗ ಅದನ್ನು ತೆಗೆಯೋದಲ್ಲ. ನಾಯಿ ಮರಿನ ಭದ್ರವಾಗಿ ಕೂಡಿಟ್ಟು ಸಾಕೋದು ಕನ್ಸರ್ನ್. ಅದೇ ಪಕ್ಷಿನ ಹಾರಾಡೋದಕ್ಕೆ ಬಿಡೋದೇ ಕನ್ಸರ್ನ್. ಅಮ್ಮು, ನೀನು ಪಕ್ಷಿ, ಹಾರಬೇಕಾಗಿರೋದು. ಆದರೆ ಯಾಕೋ ನೀನು ಅದನ್ನು ಮರ್ತು ಹೋಗಿದ್ದೆ ಅಂತ ನನಗೆ ಅನ್ಸಕ್ಕೆ ಶುರುವಾಗಿದೆ. ಲುಕ್ ಅಮ್ಮು, ನಿನ್ನ ಇಂಟೆನ್ಷನ್ ಮತ್ತು ನಿನ್ನ ಗಂಡನ ನಿನಗಿರೋ ಪ್ರೀತಿ ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಕಾಲ ಬದಲಾಗಿದೆ. ಗಂಡನೇ ದೇವರು, ಅತ್ತೆ ಮನೆಯೇ ಸರ್ವಸ್ವ ಅಂತ ಬದುಕ್ತಿದ್ದ ಕಾಲ ಆಗೋಯ್ತು. ಈಗ ವಿ ಹ್ಯಾವ್ ಟು ಟೇಕ್ ಡಿಸಿಷನ್ಸ್. ನಮ್ಮ ಲೈಫ್ ನಮ್ಮ ಕೈಯಲ್ಲಿ ಅಮ್ಮು. ಜಸ್ಟ್ ಆಸ್ ಅ ವೆಲ್ ವಿಷರ್ ಇದನ್ನು ನಿನಗೆ ಹೇಳಬೇಕು ಅನಿಸ್ತು, ಹೇಳಿದೆ. ಯಾಕೋ ನಿನ್ನೆ ನೀನೇ ಯಾಮರ್ಸ್ಕೋತಿದ್ಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಯು ಆರ್ ಅನ್ ಇಂಡಿಪೆಂಡೆಂಟ್ ಗರ್ಲ್. ಸೊ ನಿನಗೆ ಏನು ಬೇಕು ಅನ್ನೋದನ್ನು ನೀನು ಡಿಸೈಡ್ ಮಾಡ್ಕೊ. ನಿನ್ನ ದಾರಿಯಲ್ಲಿ ಏನೇ ಆಟ ಬಂದರೂ ಅದನ್ನೆಲ್ಲ ನೀನು ದಾಟಿ ಹೋಗಬೇಕು. ಅದು ಸಮಸ್ಯೆ ಆಗಿದ್ರೂ ಸರಿ, ಸಂಸಾರ ಆಗಿದ್ರೂ ಸರಿ. ಆಲ್ ದಿ ಬೆಸ್ಟ್. ಮತ್ತೆ ಸಿಗೋಣ. ಸರ್ ಸರ್ ಇನ್ನೊಂದ್ಸಲ ಮಾಡಲ್ಲ ಸರ್. ನಿಮ್ಮ ಹೆಸರು? ಸರ್ ಶಂಕರ ಅಂತೇಳಿ ಸರ್. ಎಷ್ಟೋ ವಯಸ್ಸು ನಿಮಗೆ? ಸರ್ 22 ಸರ್. ಪೊಲೀಸವ್ರು ಗಾಡಿ ಯಾಕೆ ನಿಲ್ಸಿದ್ರು? ನಾವು ಈ ಕಡೆ ಬರಬಾರ್ದಾಗಿತ್ತಾ? ನಾನು ಕೇಳ್ತೀನಿ ರೀ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.